ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ನಾನು ನಿಮ್ಮ ಪ್ರೀತಿಯ ವಿಜ್ಞಾನ ಶಿಕ್ಷಕ ಶ್ರೀ ಗಿರೀಶ್ ದೊಡ್ಮನಿ, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮದರ್ಕಲ್, ತಾಲೂಕು ದೇವದುರ್ಗ, ಜಿಲ್ಲಾ ರಾಯಚೂರು. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಡ್ ಇರುವ ಕಾರಣ ಈ ವರ್ಷದ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾಗಿದೆ. ಹಾಗಾಗಿ ಆ ಬದಲಾದ ಪ್ರಶ್ನೆ ಪತ್ರಿಕೆಯ ಅನುಗುಣವಾಗಿ ನಾವು ನಿಮಗೆ ಅನುಕೂಲವಾಗಲೆಂದು ಪ್ರತಿ ಪಾಠದ ಮೇಲಿನ ಬಹು ಆಯ್ಕೆಯ ಪ್ರಶ್ನೆಗಳ ಸರಣಿ ಮಾಲೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ತಪ್ಪದೆ ನೀವೆಲ್ಲ ನಾವು ಮಾಡುವಂತಹ ಈ ಕ್ವಿಜ್ಗಳ ಸರಣಿಯ ಮಾಲೆಯನ್ನು ವೀಕ್ಷಿಸಿ ಹಾಗೂ ನಾವು ಮಾಡುವ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ, ಹಾಗೆಯೇ ನಮ್ಮ ಚಾನಲ್ ಆಗಿರುವಂತಹ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎನ್ನುವಂತಹ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಪಡಿಬಹುದು. ಮತ್ತು ನಮ್ಮ SLC ಎಕ್ಸಾಮಿನೇಷನ್ ಬೋರ್ಡ್ನಿಂದ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇವತ್ತು ನಾವು ಬಿಡಿಸೋಣ. ಮಕ್ಕಳೇ, ನಿಮಗೆ ಗೊತ್ತಿರುವ ಹಾಗೆ ಈ ವರ್ಷದ ವಾರ್ಷಿಕ ನಮ್ಮ ಪರೀಕ್ಷೆಗಳು 40 ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಪ್ರತಿಯೊಂದು ವಿಷಯ ಒಳಗೊಂಡಿರುತ್ತದೆ. ಅದರಲ್ಲಿ ಮೊದಲನೇ ದಿನ ಲ್ಯಾಂಗ್ವೇಜ್ ವಿಷಯಗಳು, ಎರಡನೇ ದಿನ ಈ ಒಂದು ಕೋರ್ ವಿಷಯಗಳ ಬಹು ಆಯ್ಕೆಯ ಪ್ರಶ್ನೆಗಳ ಪರೀಕ್ಷೆ ಇರುತ್ತದೆ. ಮೊದಲಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳಿರುತ್ತವೆ. ತದನಂತರ 41ರಿಂದ 80ರವರೆಗಿನ ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತವೆ. ಅದರಲ್ಲಿ ಮತ್ತೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್ ಅಂದರೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾದರೆ 41ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ಅಮ್ಮೀಟರ್, ಆಪ್ಷನ್ ಬಿ ರಿಯೋಸ್ಟಾಟ್, ಆಪ್ಷನ್ ಸಿ ಗ್ಯಾಲ್ವನೋಮೀಟರ್, ಆಪ್ಷನ್ ಡಿ ವೋಲ್ಟ್ ಮೀಟರ್. ಹಾಗಾದರೆ ಮಕ್ಕಳೇ, ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತ ನೋಡ್ತಾ ಹೋದರೆ ಆಪ್ಷನ್ ಬಿ ರಿಯೋಸ್ಟಾಟ್ ಸರಿಯಾಗ್ತದೆ. ಕಾರಣ, ಅಮ್ಮೀಟರ್ ಎನ್ನುವುದು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂತಹ ಸಾಧನ. ರಿಯೋಸ್ಟಾಟ್ ಎನ್ನುವುದು ಇದನ್ನು ಪರಿವರ್ತಿತ ರೋಧನ ಅಂತ ಕರಿತೇವೆ. ಇದು ಒಂದು ಮಂಡಲದಲ್ಲಿನ ರೋಧವನ್ನು ಬದಲಾಯಿಸಲಿಕ್ಕೆ ಬಳಸುವಂಥ ಒಂದು ಸಾಧನ. ಗ್ಯಾಲ್ವನೋಮೀಟರ್ ಎನ್ನುವುದು ಇದು ಒಂದು ಮಂಡಲದ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಅಥವಾ ಆ ಒಂದು ಮಂಡಲದಲ್ಲಿ ವಿದ್ಯುತ್ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸುವಂಥ ಸಾಧನ. ವೋಲ್ಟ್ ಮೀಟರ್ ಎನ್ನುವುದು ವೋಲ್ಟೇಜನ್ನು ಅಳೆಯಲಿಕ್ಕೆ ಬಳಸುವಂಥ ಸಾಧನ. ಹಾಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರವಾಗಿದೆ. ಇದನ್ನೇ ಇಂಗ್ಲೀಷ್ ನೋಡ್ತಾ ಹೋದರೆ, ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಆಪ್ಷನ್ ಎ ಅಮ್ಮೀಟರ್, ಆಪ್ಷನ್ ಬಿ ರಿಯೋಸ್ಟಾಟ್, ಆಪ್ಷನ್ ಸಿ ಗ್ಯಾಲ್ವನೋಮೀಟರ್, ಆಪ್ಷನ್ ಡಿ ವೋಲ್ಟ್ ಮೀಟರ್. ಬಿ ರಿಯೋಸ್ಟಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, 42ನೇ ಪ್ರಶ್ನೆ. ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಎ ಕಾಂತಕ್ಷೇತ್ರದ ದಿಕ್ಕು, ಬಿ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಸಿ ವಿದ್ಯುತ್ ಪ್ರವಾಹದ ದಿಕ್ಕು, ಆಪ್ಷನ್ ಡಿ ವಾಹಕದ ಚಲನೆಯ ದಿಕ್ಕು. ಹಾಗಾದರೆ ಮಕ್ಕಳೇ, ನಾವು ಈ ಒಂದು ಪ್ರಶ್ನೆಗೆ ಆಯ್ಕೆಯನ್ನು ಮಾಡಬೇಕಾದ್ರೆ ಫ್ಲೆಮಿಂಗನ ಬಲಗೈ ನಿಯಮ ಹೇಳಬೇಕು. ಫ್ಲೆಮಿಂಗನ ಬಲಗೈ ನಿಯಮ ಹೇಳ್ತದೆ, ನಮ್ಮ ಎಡಗೈಯಲ್ಲಿರುವಂತಹ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ವಾಹಕ ಚಲನ ದಿಕ್ಕನ್ನು, ತೋರುಬೆರಳು ಕಾಂತಕ್ಷೇತ್ರ ದಿಕ್ಕನ್ನು, ಮಧ್ಯಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ನೋಡ್ತಾ ಹೋದರೆ ಆಪ್ಷನ್ ಸಿ ಇದು ಸರಿಯಾದ ಆಯ್ಕೆ ಆಗ್ತದೆ. ಯಾಕಂದರೆ ನಮ್ಮ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ದ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ the options are given like this: option A magnetic field, option B electric current induced in conductor, option C electric current, option D movement of the conductor. For the right answer for this question is option C electric current. Electric current is the right answer. Question 43. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ.
ಹಾಗಾದರೆ ಮಕ್ಕಳೇ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ -2 ಮೀಟರ್ ಮತ್ತು ನಿಮ್ನ ಮಸೂರ, ಆಪ್ಷನ್ ಬಿ +2 ಮೀಟರ್ ಮತ್ತು ಪಿನ ಮಸೂರ, ಆಪ್ಷನ್ ಸಿ +2 ಮೀಟರ್ ಮತ್ತು ನಿಮ್ನ ಮಸೂರ, ಆಪ್ಷನ್ ಡಿ -2 ಮೀಟರ್ ಮತ್ತು ಪಿನ ಮಸೂರ. ಮಕ್ಕಳೇ ಮೊದಲಿಗೆ ಕೊಟ್ಟಿರುವಂತಹ ಚಿಹ್ನೆ ನೋಡ್ರಿ, ಮೈನಸ್ ಇದ್ದರೆ ಅದು ನಿಮ್ನ, ನೆಗೆಟಿವ್ ಈಸ್ ನಿಮ್ನ, ಪಾಸಿಟಿವ್ ಈಸ್ ಪಿನ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ವೈದ್ಯರು -0.5D ಅಂತಂದರೆ ಕೊಟ್ಟಿರುವಂತಹ ಮಸೂರವು ನಿಮ್ನ ಮಸೂರವಾಗಿದೆ. ಹಾಗಾಗಿ ಇವೆರಡು ಪಿನ ಮಸೂರ ಆಗಿರೋದ್ರಿಂದ ಇವೆರಡು ಉತ್ತರ ಆಗಂಗಿಲ್ಲ. ಹಾಗಾದರೆ ಈಗ ಆ ಮಸೂರದ ಸಂಗಮ ದೂರ ಎಷ್ಟು? ಹಾಗಾದರೆ ಮಕ್ಕಳೇ ನಮಗೆ ಗೊತ್ತಿದೆ ಸೂತ್ರ ಏನಿದೆ, P = 1/f ಅಂತ ಗೊತ್ತಿದೆ. ನನಗೆ ಎಫ್ ಬೇಕಾಗಿದೆ. ಆಗ F = 1/P ರೂಂದನಿ. F = 1/P ಎಷ್ಟಿದೆ? -0.5 ಇದೆ. F = 10/-5 ಮಾಡ್ತಾನೆ. 5 1s are 5 2s are. ಆಗ F = -2 ಮೀಟರ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾವ ಉತ್ತರ ಆಗುತ್ತೆ? -2 ಮೀಟರ್ ಮತ್ತು ನಿಮ್ನ ಮಸೂರ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗ್ತದೆ. ಅದೇ ರೀತಿಯಾಗಿ ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ -0.5D to the perform the focal length of the lens and the type is option A -2 meter and the concave lens. This is the right answer. Next question 44 ಪ್ರಶ್ನೆಗಿದೆ. ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ ಮತ್ತು F1 ಮತ್ತು ದೃಕ್ಕೇಂದ್ರದ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಮಿಥ್ಯ, ನೇರ ಮತ್ತು ದೊಡ್ಡದು, ಆಪ್ಷನ್ ಬಿ ಸತ್ಯ, ತಲೆಕೆಳಗಾದ ಮತ್ತು ಚಿಕ್ಕದು, ಆಪ್ಷನ್ ಸಿ ಮಿಥ್ಯ, ತಲೆಕೆಳಗಾದ ಮತ್ತು ಚಿಕ್ಕದು, ಆಪ್ಷನ್ ಡಿ ಸತ್ಯ, ತಲೆಕೆಳಗಾದ ಮತ್ತು ದೊಡ್ಡದು. ಹಾಗಾದರೆ ಮಕ್ಕಳೇ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಹೇಳಬೇಕಾದ್ರೆ, ಒಂದು ಪಿನ ಮಸೂರ ಇದೆ, ಇದು ಪ್ರಧಾನ ಅಕ್ಷ, ಇಲ್ಲಿ ಓ ಅದ, ಇಲ್ಲಿ ಎಫ್ ಅದ. ಎಫ್ ಮತ್ತು ಓಗಳ ಮಧ್ಯೆ ವಸ್ತು ಇಟ್ಟಾಗ ಇಲ್ಲಿ F1 ಕೊಡೋಣ, ಇಲ್ಲಿ 2F1 ಅದ, ಇಲ್ಲಿ F2, ಇಲ್ಲಿ 2F2 ಅದ. ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಒಂದು ಪ್ರತಿಫಲನ, ಒಂದು ಕಿರಣ ಏನಾಗುತ್ತೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಪ್ರತಿಫಲನಗೊಂಡು F2 ಮೂಲಕ ಹಾದು ಹೋಗ್ತದೆ. ಇನ್ನೊಂದು ಕಿರಣ ಓ ಮೂಲಕ ಹಾದು ಹೋಗ್ತದೆ. ಈ ಎರಡೂ ಕಿರಣದವೇ ಈ ಥರ ವಿಕೇಂದ್ರೀಕರಣ ಆಗುವಂಥ ಅವು ಸೇರೋದೇ ಇಲ್ಲ. ಹೀಗೆ ವಿಕೇಂದ್ರೀಕರಣಗೊಂಡಂತಹ ಬೆಳಕಿನ ಕಿರಣಗಳನ್ನು ಹಿಮ್ಮುಖವಾಗಿ ಚಲಿಸಿದಾಗ ಅವುಗಳು ಕೂಡ ಎಲ್ಲಿ ಸೇರ್ತವೆ ಅಲ್ಲಿ ಬಿಂಬ ಉಂಟಾಗ್ತದೆ. ಇದು ಬಿಂಬ, ಇದು ವಸ್ತು. ಹಾಗಾದರೆ ಮಿಥ್ಯ ಬಿಂಬವಾಗಿದೆ, ಕಾರಣ ಬಿಂಬವು ವಸ್ತುವಿನ ಕಡೆಗೆ ಉಂಟಾಗಿದೆ ಮತ್ತು ನೇರವಾಗಿದೆ. ವಸ್ತುವಿಗಿಂತ ಬಿಂಬದ ಗಾತ್ರ ದೊಡ್ಡದಾಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತ ನೋಡ್ತಾ ಹೋದರೆ ಆಪ್ಷನ್ ಎ ಇದು ಸರಿಯಾದ ಆಯ್ಕೆ ಆಗ್ತದೆ. ಮಿಥ್ಯವಾಗಿದೆ, ನೇರವಾಗಿದೆ ಮತ್ತು ದೊಡ್ಡದಾಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. The nature and the size of the image formed when the object is kept between the principal focus F1 and the optical center O of the convex lens. The options are given like this. Option A virtual, erect and enlarged. Option B real, inverted and small size. Option C virtual, inverted and small size. Option D is real, inverted and enlarged. The right answer for this question is option A, because when you kept the object between the O and F, whatever the image is formed, that is an virtual image and direct image, and there is a bigger image than object. Okay, question number 45. ಒಂದು ವಿದ್ಯುತ್ ಹೀಟರ್ ಒಂದು ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ಇಗುವಾಂತರವು 60 ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯರುವುದ? ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಆಪ್ಷನ್ ಎ 15 ಓಮ್, ಆಪ್ಷನ್ ಬಿ 240 ಓಮ್, ಆಪ್ಷನ್ ಸಿ 24 ಓಮ್, ಆಪ್ಷನ್ ಡಿ 64 ಓಮ್. ಹಾಗಾದರೆ ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ರೋಧ ಅಂದರೆ R = ಫಸ್ಟ್ಗೆ ಮಾಡಬೇಕು, ಕೊಟ್ಟಂತಹ ದತ್ತಾಂಶ ಹೋಗಬೇಕು. ಐ ಕೊಟ್ಟಿದ್ದಾರೆ, I = 4 ಆಂಪಿಯರ್. ವಿ ಕೊಟ್ಟಿದ್ದಾರೆ, V = 60 ವೋಲ್ಟ್. ಆರ್ ಅನ್ನು ಕೇಳಿದ್ದಾರೆ, ಕ್ವಶನ್ ಮಾರ್ಕ್. R = V/I. V 60 ಇದೆ, ಡಿವೈಡೆಡ್ ಬೈ 4 ಆಗ್ತದೆ. 4 ಒಂದೇ 4 2 ಉಳಿತು, 20 ಆಯಿತು. 4 5 20. ಹಾಗಾಗಿ
ಆರ್ ಇಸ್ ಈಕ್ವಲ್ ಟು 15 ಓಮ್. ಹಾಗಾದರೆ ಮಕ್ಕಳೇ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಏನಾಗುತ್ತೆ, ಸರಿಯಾದ ಆಯ್ಕೆ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The potential difference between the terminals of electric heater is 60 volt. When it draws a current of 4 ampere from the source, the resistance of the electric heater coil is option A is 15 ohm, option B is 240 ohm, option C is 24 ohm, option D is 64 ohm. The right answer for this question is 15 ohm. 15 ohm is the right answer. ಕ್ವಶನ್ ನಂಬರ್ 46. ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸಕ್ಕೆ ಆಪ್ಷನ್ ಎ ದೃಕ್ಕೇಂದ್ರ, ಆಪ್ಷನ್ ಬಿ ವಕ್ರತಾ ಕೇಂದ್ರ, ಆಪ್ಷನ್ ಸಿ ಅಪರ್ಚರ್, ಆಪ್ಷನ್ ಡಿ ಪ್ರಧಾನಾಕ್ಷ. ಮಕ್ಕಳೇ ಇಲ್ಲಿ ನಾನೊಂದು ಪೀನ ಮಸೂರನ್ನು ಹಾಕ್ತಾ ಇದ್ದೇನೆ. ದೃಕ್ಕೇಂದ್ರ ಅಂದ್ರೆ ಈ ಪೀನ ಮಸೂರದ ಮಧ್ಯಭಾಗವನ್ನು ದೃಕ್ಕೇಂದ್ರ ಅಂತ ಕರಿತೀವಿ. ವಕ್ರತಾ ಕೇಂದ್ರ ಅಂದರೆ ಈ ಗೋಳೀಯ ಮಸೂರಗಳು ಗೋಳದ ಒಂದು ಭಾಗವಾಗಿರುವುದರಿಂದ ಆ ಗೋಳದ ಮಧ್ಯಭಾಗವನ್ನು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಈ ವಕ್ರತಾ ಕೇಂದ್ರ ಮತ್ತು ದೃಕ್ಕೇಂದ್ರ ಮೂಲಕ ಹಾದು ಹೋಗುವ ರೇಖೆಗೆ ಪ್ರಧಾನಾಕ್ಷ ಅಂತ ಕರಿತೀವಿ. ಈ ಗೋಳೀಯ ಮಸೂರ ವೃತ್ತಾಕಾರದ ಸೀಮೆಗೆ ಅಪರ್ಚರ್ ಅಥವಾ ದ್ಯುತಿರಂಧ್ರ ಎಂದು ಕರೆಯುತ್ತೇವೆ. ಅಪರ್ಚರ್ ಎಂದು ಕರೆಯುತ್ತೇವೆ. ಹಾಗಾಗಿ ಆಯ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆಯ್ಕೆಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಅಪರ್ಚರ್. The diameter of the circular outline of the spherical lens is, the options are given like this. Option A optical center, option B center of curvature, option C aperture, option D principal axis. The aperture is the right answer. ಮುಂದಿನ ಪ್ರಶ್ನೆ 47ನೇದ್ದು. ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳದಿರುತ್ತಾರೆ ಏಕೆಂದರೆ ಅಥವಾ ಕಾರಣ. ಆಪ್ಷನ್ ಎ ಬೆಳಕನ್ನು ಪ್ರತಿಫಲಿಸಲು, ಆಪ್ಷನ್ ಬಿ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ಆಪ್ಷನ್ ಸಿ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು, ಆಪ್ಷನ್ ಡಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು. ಹಾಗಾದರೆ ಮಕ್ಕಳೇ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲಿಕ್ಕೆ. ಯಾಕಂದರೆ ನಾವು ಸೌರ ಕುಕ್ಕರ್ನ ಒಳಗಡೆ ಆಹಾರವನ್ನು ಬೇಯಿಸಲಿಕ್ಕೆ ಹೆಚ್ಚು ಉಷ್ಣ ಬೇಕಾಗಿರ್ತದೆ. ಕಪ್ಪು ಬಣ್ಣವು ಹೆಚ್ಚಿನ ವಿಕಿರಣ ಹೀರಿಕೊಳ್ತದೆ. ಹಾಗಾಗಿ ಆಪ್ಷನ್ ಬಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆಯಾಗಿದೆ. ಹಾಗಾಗಿ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. The inner wall of the solar cooker is painted black color because this option A reflects the light, option B absorbs the more heat, prevents the from rusting, converts the solar radiation. So the right answer for this question is option B absorb the more heat, because the black body or the black color will be absorbing more heat. So you can want to paint the inside the solar cooker by the black color. ಪ್ರಶ್ನೆ ಸಂಖ್ಯೆ 48. ವಿದ್ಯುತ್ ಜನಕದ ಕಾರ್ಯ. ಆಪ್ಷನ್ ಎ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಆಪ್ಷನ್ ಬಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆಪ್ಷನ್ ಸಿ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ. ಆಪ್ಷನ್ ಡಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಈಸ್ ದ ಸರಿಯಾದ ಉತ್ತರ. ಯಾಕಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವುದು ದಿಕ್ ಪರಿವರ್ತಕ ಏನು ಮಾಡ್ತದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿದಾಗ ದಿಕ್ ಪರಿವರ್ತಕ ಅಂತ ಕರಿತೀವಿ. ಇದನ್ನು ಇಂಗ್ಲೀಷ್ನಾಗ ಕಮ್ಯೂಟೇಟರ್ ಕರಿತೀವಿ. ಎರಡನೇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕತೆಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಮೋಟಾರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯೋದು ಆಲ್ರೆಡಿ ನಾನು ಗ್ಯಾಲ್ವನೋಮೀಟರ್. ಹಾಗಾಗಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಜನಕ. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಈಸ್ ಇಟ್. ಆಪ್ಷನ್ ಎ ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಆಪ್ಷನ್ ಬಿ ಕನ್ವರ್ಟ್ಸ್ ದ ಎಲೆಕ್ಟ್ರಿಕ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಆಪ್ಷನ್ ಡಿ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಸರ್ಕ್ಯೂಟ್, ಆಪ್ಷನ್ ಡಿ ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಎನರ್ಜಿ. For this question, the reverse the direction of the current by commutator.
and convert the electric energy into mechanical energy by motor. Motor is a device which is converts the what? Motor. Motor. And next what? Detects the presence of electric current in a circuit. It is galvanometer. So galvanometer. Galvanometer. The convert the mechanical energy into electric energy, that is called generator. So the D answer is the correct answer. Question number 49. 49ನೇ ಪ್ರಶ್ನೆ. ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು. ಆಪ್ಷನ್ ಎ ವಾಹಕದ ಉದ್ದ, ಆಪ್ಷನ್ ಬಿ ವಾಹಕದ ಅಡ್ಡಕೊಯ್ತ, ಆಪ್ಷನ್ ಸಿ ಕಾಂತೀಯ ಗುಣ, ಆಪ್ಷನ್ ಡಿ ವಸ್ತುವಿನ ಪ್ರಾಕೃತಿಕ ಗುಣ. ಈ ಒಂದು ವಿದ್ಯುತ್ ವಾಹಕ ರೋಧವು ಈ ಮೂರು ಅಂಶಗಳ ಮೇಲೆ ಅವಲಂಬನೆಯಾಗಿದೆ. ಅವು ವಾಹಕದ ಉದ್ದದ ಮೇಲೆ, ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆ, ಅಡ್ಡ ಕೊಯ್ತದ ಮೇಲೆ. ಅದರ ಕಾಂತೀಯ ಗುಣದ ಮೇಲೆ ಅವಲಂಬನೆಯಾಗಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ ಆನ್ length. Option A length of conductor, option B area of cross section of conductor, option C magnetic nature, option D nature of the material. Here the conductor resistance depend upon all these properties but do not depend upon the magnetic nature. So the right answer is option C. 50ನೇ ಪ್ರಶ್ನೆ. ಡಿಸಿ ವಿದ್ಯುಜ್ಜನಕವು ಕಾರ್ಯನಿರ್ವಹಿಸುವ ತತ್ವ. ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪ್ರೇರಣೆ, ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ಆಪ್ಷನ್ ಸಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ, ಆಪ್ಷನ್ ಡಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪ್ರೇರಣೆ. ಅಂದರೆ ಒಂದು ವಾಹಕ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಆ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೆಯುತ್ತೇವೆ. ಹಾಗಾಗಿ ಆಯ್ಕೆ ಎ ಸರಿಯಾಗಿದೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದರೆ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಇದಕ್ಕೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂದರೆ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ಪ್ರವಾಹವು ಉಷ್ಣ ಶಕ್ತಿಯನ್ನು ಉಂಟು ಮಾಡುತ್ತದೆ. ಇನ್ನು ಒಂದು ದ್ರಾವಣದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಇದನ್ನು ನಾವು ವಿದ್ಯುತ್ ವಿಭಜನೆಯ ಕ್ರಿಯೆ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಆಯ್ಕೆಗಳಿವೆ. ಹಾಗಾಗಿ ಆಪ್ಷನ್ ಎ ಈಸ್ ಸರಿಯಾದ ಆಯ್ಕೆಯಾಗಿದೆ. ಡಿಸಿ ಜನರೇಟರ್ ವರ್ಕ್ಸ್ ಆನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಪ್ಷನ್ ಎ, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಆಪ್ಷನ್ ಸಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಆಪ್ಷನ್ ಡಿ chemical effect of electric current. So the right answer for this question is option A is the right answer. Option A is the right answer. Question number 51. ವ್ಯಾಟ್ ಎಂಬುದು ಇದರ ಏಕಮಾನವಾಗಿದೆ. ಆಪ್ಷನ್ ಎ ವಿದ್ಯುತ್ ಪ್ರವಾಹ, ಆಪ್ಷನ್ ಬಿ ವಿದ್ಯುದಾವೇಶ, ಆಪ್ಷನ್ ಸಿ ವಿದ್ಯುತ್ ವಿಭವಾಂತರ, ಆಪ್ಷನ್ ಡಿ ವಿದ್ಯುತ್ ಸಾಮರ್ಥ್ಯ. ಹಾಗಾದರೆ ಮಕ್ಕಳೇ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ವಿದ್ಯುದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ, ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ಹಾಗಾದರೆ ವಿದ್ಯುತ್ ಸಾಮರ್ಥ್ಯ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ವ್ಯಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜ್. ಆಪ್ಷನ್ ಸಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆಪ್ಷನ್ ಡಿ ಎಲೆಕ್ಟ್ರಿಕ್ ಪವರ್. ಹಿಯರ್ ದ ಎಲೆಕ್ಟ್ರಿಕ್ ಕರೆಂಟ್ SI ಯೂನಿಟ್ ಈಸ್ ಆಂಪಿಯರ್, electric charge SI unit is coulomb, electric potential difference SI unit is volt, and electric power SI unit is watt. Hence the D is the right answer. Question number 52. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ. ವಸ್ತು K ದ ರೋಧಶೀಲತೆ 6.84 × 10⁻⁸ ಓಮ್ ಮೀಟರ್, Lದು 1.62 × 10⁻⁸, Mದು ರೋಧಶೀಲತೆ 5.20 × 10⁻⁸, Nದು 2.63 × 10⁻⁸. ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ. ರೋಧಶೀಲತೆ ಕಡಿಮೆ ಇದ್ದರೆ ವಾಹಕತೆ ಹೆಚ್ಚಾಗಿರ್ತದೆ. ಹಾಗಾಗಿ ಮಕ್ಕಳೇ, ಈ ಕೊಟ್ಟಿರುವಂತಹ ನಾಲ್ಕರಲ್ಲಿ ಅತ್ಯಂತ ಕಡಿಮೆ ರೋಧಶೀಲತೆ ಹೊಂದಿರೋದು ಕೆ ಅಂದರೆ 6.84 × 10⁻⁸ ಇದೆ. ಮಕ್ಕಳೇ, 10⁻⁸ ಇದೆ. ಸಪೋಸ್ +8 ಆಗಿದ್ದರೆ ಏನಾಗ್ತಿತ್ತು? ಆವಾಗ ಇದು ಹೆಚ್ಚು ರೋಧಶೀಲತೆಯನ್ನು ಹೊಂದುತ್ತಿತ್ತು. ಬಟ್ 10⁻⁸ ಇರೋದ್ರಿಂದ ಇದು ಅತ್ಯಂತ ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ. ಯಾವ ವಸ್ತುವಿನ ರೋಧಶೀಲತೆ ಕಡಿಮೆ ಅದರ ವಾಹಕತೆ ಹೆಚ್ಚಾಗಿರ್ತದೆ. ಹಾಗಾಗಿ ಇಲ್ಲಿ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಕೆ, ಆಪ್ಷನ್ ಬಿ ಎಲ್, ಆಪ್ಷನ್ ಸಿ ಎನ್, ಆಪ್ಷನ್ ಡಿ ಎಂ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಕೆ ಆಗಿದೆ.
Observe the given table KLMN, the given resistivity here, the resistivity here, but here 6.84 into 10 to the power minus 8 ohm meter material having the less resistivity. The substance which are having the less resistivity, they are having the more conductivity. So the right answer for this question is option A. ಮುಂದಿನ ಪ್ರಶ್ನೆ 53ನೇದ್ದು. ಜೈವಿಕ ಅನಿಲದ ಒಂದು ಗುಣ. ಆಯ್ಕೆಗಳು ಹೇಗಿವೆ? ಆಪ್ಷನ್ ಆಯ್ಕೆ ಎ, ಇದರ ಶಾಖ ದಕ್ಷತೆ ಹೆಚ್ಚು. ಆಪ್ಷನ್ ಬಿ, ಉರಿಸಿದಾಗ ಬೂದಿಯನ್ನು ಉಳಿಸುತ್ತದೆ. ಆಪ್ಷನ್ ಸಿ, ಇದು ಹೊಗೆ ಸಹಿತ ಉರಿಯುತ್ತದೆ. ಆಪ್ಷನ್ ಡಿ, ಇದರ ಶಾಖ ದಕ್ಷತೆ ಕಡಿಮೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಆಗಿದೆ, ಇದರ ಶಾಖ ದಕ್ಷತೆ ಹೆಚ್ಚಾಗಿರ್ತದೆ. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್ ಈಸ್ ಆಪ್ಷನ್ ಎ, ಇಟ್ಸ್ ಹೀಟಿಂಗ್ ಕೆಪಾಸಿಟಿ ಈಸ್ ಹೈ. ಆಪ್ಷನ್ ಬಿ, leaves residue like ash. Option C, it burns with the smoke. Option D, its heating capacity is low. And the right answer for this question is option A. ಪ್ರಶ್ನೆ ಸಂಖ್ಯೆ 54. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳ ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ. ಈ ಪ್ರಶ್ನೆಗೆ ಆಯ್ಕೆಗಳು ಹೇಗಿವೆ? ಆಪ್ಷನ್ ಎ -0.33, ಆಪ್ಷನ್ ಬಿ +3.0, ಆಪ್ಷನ್ ಸಿ +0.33, ಆಪ್ಷನ್ ಡಿ +4.0. ಹಾಗಾದರೆ ಮಸೂರದ ವರ್ಧನೆ ಸೂತ್ರ ಏನು ಗೊತ್ತಿದೆ ನಮಗೆ? ಏನು ಕೊಟ್ಟಿದ್ದಾರೆ ಅವರು? ಯು ಕೊಟ್ಟಿದ್ದಾರೆ. ಯು ಈಸ್ ಈಕ್ವಲ್ ಟು -60 ಸೆಂಟಿಮೀಟರ್ ಮೈನಸ್ ವಿ ಈಸ್ ಈಕ್ವಲ್ ಟು ಕೂಡ -20 ಸೆಂಟಿಮೀಟರ್. ನಮಗೆ ಗೊತ್ತ ಸೂತ್ರ ಎಮ್ ಈಸ್ ಈಕ್ವಲ್ ಟು ವಿ ಬೈ ಯು. ಯು ಎಷ್ಟಿದೆ? -20 ಇದೆ, ಡಿವೈಡೆಡ್ ಬೈ -60. ಮೈನಸ್ಸು ಮೈನಸ್ ಹೋಗಿ ಪ್ಲಸ್ ಆಯಿತು, ಈ ಪೂಜೆ ಹೋಯಿತು, ಈ ಪೂಜೆ ಹೋಯಿತು. 6 ಒಂದಲೇ 6 ಹೋಗಂಗಿಲ್ಲ, ಪಾಯಿಂಟ್ ಕೊಟ್ಟರೆ 20 ಆಯಿತು. 6 ಮೂರಲೆ 18, ಮತ್ತೆ 2 ಉಳಿತು, ಮತ್ತೆ 25, 6 ಮೂರಲೆ 18. ಹಾಗಾಗಿ ಎಮ್ ಈಸ್ ಈಕ್ವಲ್ ಟು +0.33. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಆಪ್ಷನ್ ಸಿ ಆಗಿದೆ ಸರಿಯಾದ ಆಯ್ಕೆಯಾಗಿದೆ. The object distance and image distance of lens are -60 cm and -20 cm respectively. Then the magnification of the lens will be option A -0.33, option B +0.30, option C +0.33, option D +4.0. Even the right answer for this question is option C, 0+0.33. 55 ಪ್ರಶ್ನೆ. ಲೋಹದ ಕಾರ್ಬೊನೇಟ್ ಅದರನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಆಪ್ಷನ್ ಎ ಹುರಿಯುವಿಕೆ, ಆಪ್ಷನ್ ಬಿ ಅಪಕರ್ಷಣೆ, ಆಪ್ಷನ್ ಸಿ ವಿದ್ಯುತ್ ವಿಭಜನೆ, ಆಪ್ಷನ್ ಡಿ ಕಾಸುವಿಕೆ. ಹುರಿಯುವಿಕೆ ಎಂದರೆ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸಲು ಅದಿರನ್ನು ಹೆಚ್ಚಿನ ಗಾಳಿಯಲ್ಲಿ ಕಾಯಿಸುವ ಪ್ರಕ್ರಿಯೆಗೆ ಹುರಿಯುವಿಕೆ ಎಂದು ಕರಿತೀವಿ. ಅಪಕರ್ಷಣೆ ಅಂದರೆ ಒಂದು ವಸ್ತುವು ತನ್ನಲ್ಲಿರುವಂತಹ ಆಮ್ಲಜನಕವನ್ನು ಕಳೆದುಕೊಂಡಿರೋದಕ್ಕೆ ಅಪಕರ್ಷಣೆ ಕರಿತೀವಿ. ವಿದ್ಯುತ್ ವಿಭಜನೆ ಅಂದರೆ ಕೆಲವೊಂದಿಷ್ಟು ದ್ರಾವಣಗಳು ತಮ್ಮ ಮೂಲಕ ವಿದ್ಯುತ್ ಶಕ್ತಿಯನ್ನು ಹರಿಲಿಕ್ಕೆ ಬಿಡುತ್ತೇವೆ. ಇಂತಹ ಕ್ರಿಯೆಗೆ ವಿದ್ಯುತ್ ವಿಭಜನೀಯ ಕ್ರಿಯೆ ಎಂದು ಕರೆಯುತ್ತೇವೆ. ಕಾಸುವಿಕೆ ಅಂದರೆ ಕೆಲವೊಂದಿಷ್ಟು ಅದಿರುಗಳನ್ನು ಆಮ್ಲಜನಕವಿಲ್ಲದೆ ಹೆಚ್ಚಿನ ತಾಪದಲ್ಲಿ ಕಾಯಿಸುವಂತಹ ಪ್ರಕ್ರಿಯೆ ಕಾಸುವಿಕೆ ಎಂದು ಕರೆಯುತ್ತೇವೆ. ಈ ಕಾಸುವಿಕೆಯನ್ನು ಲೋಹದ ಕಾರ್ಬೊನೇಟ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಬಳಸುತ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಕಾಸುವಿಕೆ. ದ ಪ್ರೊಸೆಸ್ used to convert the metal carbonate ores into their oxide is option A roasting, option B is reduction, option C is electrolysis, option D is calcination. So the calcination is the right answer. 56 ಪ್ರಶ್ನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು. ಅಂದರೆ ಪರ್ಯಾಪ್ತ ಅಂದರೆ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧವಿದ್ದರೆ ಅವಳ ಪರ್ಯಾಪ್ತ ಹೈಡ್ರೋಕಾರ್ಬನ್ ಎಂದು ಕರಿತೀವಿ. ಹಾಗಾದರೆ ಆಯ್ಕೆಗಳು ಹೇಗಿವೆ? ಆಪ್ಷನ್ ಎ CH4 ಅಂದರೆ CH4, C2H4, C3H4, ಆಪ್ಷನ್ ಬಿ C2H6, C3H8, C4H10, ಆಪ್ಷನ್ ಸಿ C2H2, C2H6, CH4, ಆಪ್ಷನ್ ಡಿ C2H2, C3H6, C4H6. ಹಾಗಾದರೆ ಆಪ್ಷನ್ ಎ ನೋಡ್ತಾರೆ CH4 ಇದು ಪರ್ಯಾಪ್ತ, ಬಟ್ C2H4, C3H4 ಇವು ಅಪರ್ಯಾಪ್ತ. ಆಪ್ಷನ್ ಬಿ ನೋಡಿದ್ರೆ C2H6 ಪರ್ಯಾಪ್ತ, C3H8 ಪರ್ಯಾಪ್ತ, C4H10 ಪರ್ಯಾಪ್ತ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ನೋಡಿದ್ರೆ C2H2 ಅಪರ್ಯಾಪ್ತ, ಬಟ್ C2H6 CH4 ಪರ್ಯಾಪ್ತ. C2H2 ಆಪ್ಷನ್ ಡಿ ಯಲ್ಲಿ C2H2 ಅಪರ್ಯಾಪ್ತ, C3H6 ಅಪರ್ಯಾಪ್ತ, C4H6 ಅಪರ್ಯಾಪ್ತ. ಹಾಗಾಗಿ ಪ್ರಶ್ನೆ ಸಂಖ್ಯೆಗೆ 56ಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗಿದೆ. ದ ಕರೆಕ್ಟ್
Group of saturated hydrocarbon is option A CH4, C2H4, C3H4, option B C2H6, C3H8, C4H10, option C C2H2, C2H6, CH4, option D C2H2, C3H6, C4H6. Here the right answer for this question is option B. ಮುಂದಿನ ಪ್ರಶ್ನೆ ಸಂಖ್ಯೆ 57. ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11 ಮತ್ತು ವಾಯು ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ. ಆಪ್ಷನ್ ಎ ಹೈಡ್ರೋಜನ್ ಬಂಧ, ಆಪ್ಷನ್ ಬಿ ಕೋಲೆಂಟ್ ಬಂಧ, ಆಪ್ಷನ್ ಸಿ ಅಯಾನಿಕ್ ಬಂಧ, ಆಪ್ಷನ್ ಡಿ ಲೋಹೀಯ ಬಂಧ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಅಯಾನಿಕ್ ಬಂಧ. ಯಾಕಂದರೆ ಇಲ್ಲಿ ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ಸಂಪೂರ್ಣವಾಗಿ ವಾಯು ಧಾತುವಿನ ಪರಮಾಣುಗೆ ವರ್ಗಾವಣೆ ಆಗುತ್ತದೆ. ಹಾಗಾಗಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಬಂಧವನ್ನು ಅಯಾನಿಕ್ ಬಂಧ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. The atomic number of element X is 11 and the atomic number of Y is 17. The type of bond formed between these two elements is option A hydrogen bond, option B is covalent bond, option C is ionic bond, option D is metallic bond. Option C is the right answer for this question because the complete transfer of electron from the X element to the Y element. Hence it is an ionic bond. Question number 58. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ ಆಪ್ಷನ್ ಎ OH ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಆಪ್ಷನ್ ಬಿ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಆಪ್ಷನ್ ಸಿ H+ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ OH- ಮತ್ತು H+ ಅಯಾನುಗಳ ಸಂಖ್ಯೆ ಸಮನಾಗಿರುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಇದನ್ನು ಹೀಗೂ ಹೇಳ್ಬೋದು, OH- ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ರೈಟ್ ಆನ್ಸರ್. As the pH value of the solution decreases, option A number of OH- ions increases, number of H+ ion increases, number of H+ ion decreases, equal number of OH- and H+ ions. The right answer for this question is number of H+ ions increases. Question number 59. CH3 CH2 COOH ಈ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು. ಆಪ್ಷನ್ ಎ ಆಲ್ಡಿಹೈಡ್, ಆಪ್ಷನ್ ಬಿ ಆಲ್ಕೋಹಾಲ್, ಆಪ್ಷನ್ ಸಿ ಕೀಟೋನ್, ಆಪ್ಷನ್ ಡಿ ಕಾರ್ಬೋಕ್ಸಿಲಿಕ್ ಆಮ್ಲ. ಈ ಸಂಯುಕ್ತದ ಕ್ರಿಯಾ ಗುಂಪು ಅದು COOH. COOH ಕ್ರಿಯಾ ಗುಂಪನ್ನು ಹೊಂದಿದ್ರೆ ಕಾರ್ಬೋಕ್ಸಿಲಿಕ್ ಆಮ್ಲ, CHO ಹೊಂದಿದ್ರೆ ಆಲ್ಡಿಹೈಡ್, OH ಹೊಂದಿದ್ರೆ OH ಕ್ರಿಯಾ ಗುಂಪು ಹೊಂದಿದ್ರೆ ಆಲ್ಕೋಹಾಲ್, ಒಂದು ವೇಳೆ C ಡಬಲ್ ಬಾಂಡ್ O ಕ್ರಿಯಾ ಗುಂಪನ್ನು ಹೊಂದಿದ್ರೆ ಕೀಟೋನ್ ಗುಂಪು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಕಾರ್ಬೋಕ್ಸಿಲಿಕ್ ಆಮ್ಲ ಸರಿಯಾದ ಆಯ್ಕೆಯಾಗಿದೆ. ದ ಫಂಕ್ಷನಲ್ ಗ್ರೂಪ್ ಆಫ್ ಪ್ರೆಸೆನ್ಸ್ ಇನ್ ದ ಗ್ರೂಪ್ ಕಾಂಪೌಂಡ್ಸ್ CH3 CH2 COOH is carboxylic acid. So the give option like this: A aldehyde, B alcohol, C ketone, D carboxylic acid. Hence the right answer for this question is option D. ಕ್ವಶನ್ ನಂಬರ್ 60. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ. ಓಕೆ, ಫಸ್ಟ್ ಯು ಶುಡ್ ರೈಟ್ ದ ವಾಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಬರೀಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅದರ ಪರಮಾಣು ಸಂಖ್ಯೆ 20 ಇದೆ. 20 ಆಗಿದ್ದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕು. 20 ಆಗಿದ್ದರೆ 1s2, 2s2, 2p6, 3s2, 3p6, 4s2 ಅಂದರೆ 2, 4, 10, 12, 18, 20 ಆಯಿತು. ಅಂದರೆ ಇದರಲ್ಲಿ ಗರಿಷ್ಠ ಶಕ್ತಿಯ ಮಟ್ಟ 4 ಅದ. ಗರಿಷ್ಠ ಶಕ್ತಿಯ ಮಟ್ಟವು ಅದರ ಆವರ್ತವಾಗಿರ್ತದೆ. ಹಾಗಾಗಿ ಈ ಪರಮಾಣು ಸಂಖ್ಯೆ 20 ಹೊಂದಿರುವಂತಹ ಧಾತುವಿನ ಆವರ್ತ ಸಂಖ್ಯೆ 4 ಆಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ A4, B8, C2, D3. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅದು 4ನೆಯ ಅಡ್ಡ ಸಾಲಿನಲ್ಲಿ ಇದೆ. ದ ಅಟಾಮಿಕ್ ನಂಬರ್ ಆಫ್ ಎಲಿಮೆಂಟ್ ಈಸ್ 20. ಇನ್ ದ ಮಾಡರ್ನ್ periodic table this element belongs to the period. You should write the first word electronic configuration. For example, 20 is the atomic number.
20 is the atomic number. You should write what electronic configuration. 1s2, 2s2, 2p6. Here already 10 electrons are filled, remaining 10 is there. So 3s2, 3p6, next 4s2. See here, whatever I is called energy level. This is called sub energy level. Okay, here the highest energy level is 4. The highest energy level is the period of that element, hence this belongs to fourth period. So the right answer is option A. ಮುಂದಿನ ಪ್ರಶ್ನೆಗೆ 61. ಸೈಕ್ಲೋಹೆಕ್ಸೇನಿನ ಅಣುರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ. ಶುಡ್ ರೈಟ್ ದ ವಾಟ್. ಈ ಒಂದು ಪ್ರಶ್ನೆಗೆ ಸೈಕ್ಲೋಹೆಕ್ಸೇನಿನ ಅಣು ರಚನೆಯಲ್ಲಿರುವ ಏಕಬಂಧ ಸಂಖ್ಯೆ. ಆಪ್ಷನ್ ಎ 12, ಆಪ್ಷನ್ ಬಿ 18, ಆಪ್ಷನ್ ಸಿ 24, ಆಪ್ಷನ್ ಡಿ 6. ರೈಟ್ ದ ವಾಟ್. ಸ್ಟ್ರಕ್ಚರಲ್ ಫಾರ್ಮುಲಾ. ಸಿ 1, 2, 3, 4, 5, 6 ಸಿ ಅದಾವೆ. ಅಂದರೆ 1, 2, 3, 4, 5, 6 ಬಂದವು. ಇಲ್ಲೆರಡು ಬಂದಿರ್ತವೆ, ಇಲ್ಲೆರಡು ಇರ್ತವೆ, ಇಲ್ಲೆರಡು ಇದಾವೆ, ಇಲ್ಲೆರಡು ಇದಾವೆ, ಇಲ್ಲೆರಡು ಇದಾವೆ, ಇಲ್ಲೆರಡು ಇದಾವೆ. 2, 4, 6, 8, 10, 12, 13, 14, 15, 16, 17, 18. ಅಂದರೆ ಸೈಕ್ಲೋಹೆಕ್ಸೇನಲ್ಲಿ ಟೋಟಲ್ 18 ಏಕಬಂಧಗಳಿದ್ದಾವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಆಪ್ಷನ್ ಎ 12, ಆಪ್ಷನ್ ಬಿ 18, ಆಪ್ಷನ್ ಸಿ 24, ಆಪ್ಷನ್ ಡಿ 6. ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ. ಆಧುನಿಕ ಆವರ್ತ ಕೋಶನ ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರ ಒಂದು ಆಪ್ಷನ್ ಎ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ಬದಲಾಗುವುದಿಲ್ಲ, ಆಪ್ಷನ್ ಸಿ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಹೆಚ್ಚಾಗುತ್ತದೆ. ಕಾರಣ ಕವಚ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಸ್ ವಿ ಮೂವ್ ಡೌನ್ ಎ ಗ್ರೂಪ್ ದ ಅಟಾಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್. ಆಪ್ಷನ್ ಎ decreases, ಆಪ್ಷನ್ ಬಿ does not changes, ಆಪ್ಷನ್ ಸಿ increases, ಆಪ್ಷನ್ ಡಿ first increases and then decreases. So when you goes on down in the group, the atomic size of the element will be increases because of what? The some of the cells are added to the atom, so the size will be increases. So the right answer for this question is option C. 63ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. Fe+CuSO4, FeSO4+Cu, Zn plus FeSO4 ಬಾಣದ ಗುರುತು ZnSO4+Fe. ಈ ಮೇಲಿನ ಕ್ರಿಯೆಗಳಲ್ಲಿರುವಂಥ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಬರೀಬೇಕು. ಅಂದರೆ ಹೈಯೆಸ್ಟ್ ಯಾವುದಿದೆ ಅಂತ ಬರ್ಕೊಂತ ಹೋಗಬೇಕು. ಅಂದರೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೇನಾಗಿದೆ, ಕಬ್ಬಿಣವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ. ಅಂದರೆ ತಾಮ್ರದ್ದು ಕಡಿಮೆ ಆಯಿತು, ತಾಮ್ರಕ್ಕಿಂತ ಇರೋದು ಕಬ್ಬಿಣದ್ದು ಜಾಸ್ತಿ ಐತಿ ಅಂದಂಗೆ. ಅಂದರೆ ಕಬ್ಬಿಣ ಕಡಿಮೆ, ತಾಮ್ರ ಕಡಿಮೆ ಅಂದರೆ ಕಬ್ಬಿಣ ಜಾಸ್ತಿ ಆಯಿತು. ಎರಡನೇ ಒಂದು ಸಮೀಕರಣದಲ್ಲಿ ಏನಾಗಿದೆ, ಜಿಂಕು ಕಬ್ಬಿಣವನ್ನು ಸ್ಥಾನ ಪಲ್ಲಟಗೊಳಿಸಿದೆ. ಅಂದರೆ ಕಬ್ಬಿಣಗಿಂತ ಜಿಂಕಿನ ಕ್ರಿಯಾಕಾರತ್ವ ಹೆಚ್ಚಾಗಿದೆ. ಹಾಗಾದರೆ ಏನಾಗ್ತದೆ, ಜಿಂಕ್. ಹಾಗಾದರೆ ಸರಿಯಾದ ಉತ್ತರ ZnFeCu ಆಗ್ತದೆ. ಹಾಗಾದರೆ ಆಪ್ಷನ್ ಏನಿದಾವೆ, ಆಪ್ಷನ್ ಎ ZnFeCu, ಆಪ್ಷನ್ ಬಿ FeCu Zn, ಆಪ್ಷನ್ ಸಿ ZnCu Fe, ಆಪ್ಷನ್ ಡಿ CuFe Zn. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ZnFeCu. Observe the following chemical reaction: Fe+CuSO4, FeSO4+Cu, Zn plus FeSO4, arrow mark ZnSO4+Fe. The decreasing order of the reactivity of the metals in the above reaction is option A zinc, iron, copper, option B iron, copper, zinc, option C zinc, copper, iron, option D copper, iron, zinc. So the right answer for this question is option A. ಕ್ವಶನ್ ನಂಬರ್ 64. ಸಾರರಿಕ್ತ ಸಲ್ಫರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ನೈಟ್ರೋಜನ್. ದ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ದ ಡೈಲ್ಯೂಟ್ ಸಲ್ಫ್ರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ದ ಜಿಂಕ್ ಗ್ರಾನ್ಯೂಲ್ಸ್. ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆಗೆ 65. NaOH plus HCl ಬಾಣದ ಗುರುತು NaOH plus H2O ಈ ರಾಸಾಯನಿಕ ಕ್ರಿಯೆಯ ಇದರ ಉದಾಹರಣೆಯಾಗಿದೆ. ಆಪ್ಷನ್ ಎ ತಟಸ್ಥೀಕರಣ, ಆಪ್ಷನ್ ಬಿ ಆದೇಶನ ಕ್ರಿಯೆ, ಆಪ್ಷನ್ ಸಿ ಸಂಕಲನ ಕ್ರಿಯೆ,
ಆಪ್ಷನ್ ಡಿ ದಹನ ಕ್ರಿಯೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ತಟಸ್ಥೀಕರಣ ಕ್ರಿಯೆಯಾಗಿದೆ. ಯಾಕಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ರಾಸಾಯನಿಕವಾಗಿ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಇಂತಹ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿದೆ. ಆದೇಶನ ಕ್ರಿಯೆ ಅಂದರೆ ಒಂದು ಸಂಯುಕ್ತವು ನಿರಂತರವಾಗಿ ತನ್ನಲ್ಲಿರುವಂತಹ ಪರಮಾಣುಗಳನ್ನು ಕಳೆದುಕೊಳ್ತಾ ಹೋಗುವುದು, ಅದಕ್ಕೆ ಆದೇಶನ ಕ್ರಿಯೆ ಎಂದು ಕರೆಯುತ್ತೇವೆ. ಸಂಕಲನ ಕ್ರಿಯೆ ಅಂದರೆ ಒಂದು ಸಂಯುಕ್ತವು ನಿರಂತರವಾಗಿ ಪರಮಾಣುವನ್ನು ಪಡೆದುಕೊಳ್ಳುವುದಕ್ಕೆ ಸಂಕಲನ ಕ್ರಿಯೆ ಎಂದು ಕರೆಯುತ್ತೇವೆ. ದಹನ ಕ್ರಿಯೆ ಅಂದರೆ ಕೆಲವೊಂದಿಷ್ಟು ಸಂಯುಕ್ತಗಳು ಗಾಳಿಯೊಂದಿಗೆ ವರ್ತಿಸಿ ಉರಿಯುತ್ತೇವೆ, ಇದನ್ನು ದಹನ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. NaOH plus HCl, arrow mark NaCl plus H2O. This is the chemical reaction is an example of option A neutralization reaction, option B substitution reaction, option C additional reaction, option D combustion reaction. Option A is the right answer, that is the neutralization reaction, because when the acid and base reacts to form the salt and water, such reaction are called neutralization reaction. 66ನೇ ಪ್ರಶ್ನೆ, ಬೆಂಜಿನ್ ಅಣುಸೂತ್ರ C5H12, option A C5H12, option B C6H12, option C C6H6, option D C6H10. Here the right answer for this question is option C is the ಸರಿಯಾದ ಉತ್ತರ C6H6. ಯಾಕಂದರೆ C5H10 ಅನ್ನೋದು ಇದು ಪೆಂಟೇನ್, ದಿಸ್ ಇಸ್ ದ ಕಾರ್ಡ್ ಪೆಂಟೇನ್. C5H12 is the pentane. ಇದು ಹೆಕ್ಸೀನ್ ಇದು. C6H12 is ಹೆಕ್ಸೀನ್. ಅದೇ C6H10 ಇದೆಲ್ಲ ಹೆಕ್ಸೈನ್, ದಿಸ್ ಇಸ್ ಕಾರ್ಡ್ ಹೆಕ್ಸೈನ್. ಬಟ್ C6H ಅದು ಬೆಂಜೀನು. ಹಾಗಾಗಿ ಈ ಒಂದು ಆಯ್ಕೆಗೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆಂಜಿನ್ ಈಸ್ ಆಪ್ಷನ್ ಎ C5H12, ಆಪ್ಷನ್ ಬಿ C6H12, ಆಪ್ಷನ್ ಸಿ C6H6, ಆಪ್ಷನ್ ಡಿ C6H10. Here option A C5H12 is a pentane, option B C6H12 is an hexene, option C C6H6 is an benzene, option D C6H10 is a what hexane. Here the right answer for this question is option C. 67ನೇ ಪ್ರಶ್ನೆ, ಸಸ್ಯಗಳ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆಗೆ ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ, ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಅಂದರೆ ಸಸ್ಯಗಳ ಬೇರಿನಿಂದ ಎಲೆಗಳಿಗೆ ನೀರನ್ನು ಮತ್ತು ಅದರಲ್ಲಿರುವ ಕರಗಿರುವ ಲವಣಗಳು ಹೀರುವಿಕೆ ಮತ್ತು ಮೇಲ್ಮುಖವಾಗಿ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆಗೆ ನಾವೇಳ್ತೀವಿ ಬಾಷ್ಪ ವಿಸರ್ಜನೆ ಎಂದು ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರವಾಗಿದೆ. ದ ಪ್ರೋಸೆಸ್ ದಟ್ ಹೆಲ್ಪ್ಸ್ ದ ಅಬ್ಸಾರ್ಪ್ಷನ್ ಆಫ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ದ ಮಿನರಲ್ಸ್ ಡಿಸಾಲ್ವ್ಡ್ ಇನ್ ಇಟ್ ಫ್ರಮ್ ರೂಟ್ಸ್ ಟು ದ lives in plant, that is called transpiration, through transpiration. Option B is the right answer. 68ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ. ಆಪ್ಷನ್ ಎ ಪುಪ್ಪಸಕಾಪದ ಮಣಿಗಳು ಬಲೋತ್ಕುಕ್ಷಿ ಬಲೋತ್ಕರಣ, ಆಪ್ಷನ್ ಬಿ ಪುಪ್ಪಸಕಾಪದ ಮಣಿಗಳು ಬಲೋತ್ಕರಣ ಬಲೋತ್ಕುಕ್ಷಿ, ಆಪ್ಷನ್ ಸಿ ಪುಪ್ಪಸಕ ಅಭಿಮನಿಗಳು ಎಡೋತ್ಕುಕ್ಷಿ ಎಡರೋತ್ಕರಣ, ಆಪ್ಷನ್ ಡಿ ಪುಪ್ಪಸಕ ಅಭಿಧಮನಿಗಳು ಎಡರೋತ್ಕರಣ ಎಡರೋತ್ಕುಕ್ಷಿ. ಹಾಗಾದರೆ ನಮ್ಗೆ ಗೊತ್ತಿದೆ ಹೃದಯಕ್ಕೆ ರಕ್ತವನ್ನು ತರುವಂತಹ ನಾಳಗಳನ್ನು ಅಭಿಧಮನಿಗಳೆಂದು ಕರಿತೀವಿ. ಹಾಗಾಗಿ ರಕ್ತವು ಪುಪ್ಪಸಕ ಅಭಿಧಮನಿಗಳಿಂದ ಬರ್ತಾ ಇದೆ. ಪುಪ್ಪಸಕ ಅಭಿಧಮನಿಗಳಿಂದ ಎಡ ಹೃತ್ಕರಣಕ್ಕೆ ಬರ್ತದೆ, ಎಡಗಳಿಂದ ಎಡ ಹೃತ್ಕುಕ್ಷಿಗೆ ಹೋಗ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಇದು ಸರಿಯಾದ ಆಯ್ಕೆಯಾಗಿದೆ. The correct pathways of oxygen blood coming from the lungs to the heart in the human body. Option A pulmonary arteries to the right ventricle to the right atrium. Option B pulmonary arteries to the right atrium to the right ventricle. Option C pulmonary veins to the left ventricle to the left atrium. Option D pulmonary veins to the left atrium and left ventricle. So the option D is the right answer for this question. ಮುಂದಿನ ಪ್ರಶ್ನೆಗೆ 69, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು. ಆಪ್ಷನ್ ಎ ಟೆಸ್ಟೋಸ್ಟಿರಾನ್, ಆಪ್ಷನ್ ಬಿ ಅಡ್ರಿನಲಿನ್, ಆಪ್ಷನ್ ಸಿ ಥೈರಾಕ್ಸಿನ್, ಆಪ್ಷನ್ ಡಿ ಇನ್ಸುಲಿನ್. ಅಂದರೆ ಟೆಸ್ಟೋಸ್ಟಿರಾನು ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಗಂಡಸಿನ ಲಕ್ಷಣಗಳ ಬೆಳವಣಿಗೆ ಕಾರಣವಾಗ್ತದೆ. ಆಪ್ಷನ್ ಬಿ ಅಡ್ರಿನಲ್ ಹಾರ್ಮೋನು
ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಇದು ಉತ್ಪತ್ತಿಯಾಗ್ತದೆ. ಆಪ್ಷನ್ ಡಿ, ನಮ್ಮ ದೇಹದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲಿಕ್ಕೆ ಈ ಒಂದು ಹಾರ್ಮೋನು ಉತ್ಪತ್ತಿ ಆಗ್ತದೆ. ಬಟ್ ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆ ವೇಗವನ್ನು ನಿಯಂತ್ರಿಸ್ತದೆ. ಹಾಗಾಗಿ ಆಪ್ಷನ್ ಸಿ ಇದು ಸರಿಯಾದ ಉತ್ತರವಾಗಿದೆ. The hormone that regulates the carbohydrates, proteins and fat metabolism in the human body is option A testosterone, option B is adrenaline, option C thyroxine, option D is insulin. So the right answer for this question is option C is the right answer. ಸಂಖ್ಯೆ 70. ಈ ಕೆಳಗಿನವುಗಳನ್ನು ಹೊಂದಿಕೆಯಾಗದ ಜೋಡಿ. ಆಪ್ಷನ್ ಎ ಅಡ್ರಿನಲಿನ್ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ ಬಿ ಟೆಸ್ಟೋಸ್ಟಿರಾನ್ ಪುಷಣಗಳು, ಆಪ್ಷನ್ ಸಿ ಇನ್ಸುಲಿನ್ ಮೆದೋಜೀರಕ ಗ್ರಂಥಿ, ಆಪ್ಷನ್ ಡಿ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಅಡ್ರಿನಲಿನ್ ಮತ್ತು ಪಿಟ್ಯುಟರಿ ಗ್ರಂಥಿ ಆಗುತ್ತದೆ. ಕಾರಣ ಟೆಸ್ಟೋಸ್ಟಿರಾನೋ ಎನ್ನುವಂಥ ಹಾರ್ಮೋನನ್ನು ವೃಷಣಗಳು ಉತ್ಪತ್ತಿ ಮಾಡುತ್ತವೆ, ಇನ್ಸುಲಿನ್ ಹಾರ್ಮೋನನ್ನು ಮೆದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುತ್ತದೆ, ಥೈರಾಕ್ಸಿನ್ ಹಾರ್ಮೋನನ್ನು ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುತ್ತದೆ. ಆದರೆ ಅಡ್ರಿನಲ್ ಹಾರ್ಮೋನನ್ನು ಪಿಟ್ಯುಟರಿ ಗ್ರಂಥಿ ಉತ್ಪತ್ತಿ ಮಾಡೋಂಗಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ದ ಮಿಸ್ಮ್ಯಾಚ್ಡ್ ಪೇರ್ ಅಮಾಂಗ್ ದ ಫಾಲೋವಿಂಗ್. ಆಪ್ಷನ್ ಎ ಅಡ್ರಿನಲಿನ್ ಪಿಟ್ಯುಟರಿ ಗ್ಲ್ಯಾಂಡ್, ಆಪ್ಷನ್ ಬಿ ಟೆಸ್ಟೋಸ್ಟಿರಾನ್ ಟೆಸ್ಟಿಸ್, ಆಪ್ಷನ್ ಸಿ ಇನ್ಸುಲಿನ್ ಪ್ಯಾಂಕ್ರಿಯಾಸ್, ಆಪ್ಷನ್ ಡಿ ಥೈರಾಕ್ಸಿನ್ ಥೈರಾಯ್ಡ್ ಗ್ಲ್ಯಾಂಡ್ಸ್. For the right answer for this question is option A adrenaline pituitary gland is the right answer. ಪ್ರಶ್ನೆ ಸಂಖ್ಯೆ 71. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮೆದುಳಿನ ಭಾಗ. ಆಪ್ಷನ್ ಎ ಪಾನ್ಸ, ಆಪ್ಷನ್ ಬಿ ಮಹಾಮಸ್ತಿಷ್ಕ, ಆಪ್ಷನ್ ಸಿ ಹೈಪೋಥಾಲಮಸ್, ಆಪ್ಷನ್ ಡಿ ಅನುಮಸ್ತಿಷ್ಕ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಅನುಮಸ್ತಿಷ್ಕವಾಗಿದೆ. The part of human brain responsible for precision of voluntary action and maintaining the posture and balance of the body. Option A pons, option B cerebrum, option C hypothalamus, option D cerebellum. The right answer for this question is option D cerebellum. 72 ಪ್ರಶ್ನೆ. ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಗೊನೋರಿಯಾ ಮತ್ತು ಸಿಫಿಲಿಸ್ ಕಾರಣವಾದ ರೋಗಕಾರಕ. ಆಪ್ಷನ್ ಬಿ ಆಪ್ಷನ್ ಎ ಪ್ರೊಟೋಜುವಾ, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಶಿಲೀಂಧ್ರ. ಇಲ್ಲಿ ಆಪ್ಷನ್ B is the right answer. Bacteria, a pathogen that causes the gonorrhea and syphilis transmitted through the sexual contact. Option A protozoa, option B bacteria, option C virus, option D fungus. The right answer for this question is option B. Question number 73. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು. ಆಪ್ಷನ್ ಎ ಪರಾಗಸ್ಪರ್ಶ, ಆಪ್ಷನ್ ಎ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ, ಆಪ್ಷನ್ ಬಿ ಬೀಜ ಭ್ರೂಣ ನಿಷೇಚನ ಪರಾಗಸ್ಪರ್ಶ, ಆಪ್ಷನ್ ಸಿ ಭ್ರೂಣ ಬೀಜ ಪರಾಗಸ್ಪರ್ಶ ನಿಷೇಚನ, ಆಪ್ಷನ್ ಡಿ ಪರಾಗಸ್ಪರ್ಶ ನಿಷೇಚನ ಬೀಜ ಭ್ರೂಣ. ಹಾಗಾದರೆ ಮೊದಲಿಗೆ ಪರಾಗಸ್ಪರ್ಶವಾಗ್ತದೆ. ಪರಾಗಸ್ಪರ್ಶ ಅಂದರೆ ಪರಾಗರೇಣುಗಳು ಶಲಾಕಾಗ್ರಕ್ಕೆ ಬಂದು ಸೇರುತ್ತೇವೆ. ತದನಂತರ ನಿಷೇಚನವಾಗುತ್ತದೆ. ನಿಷೇಚನವೆಂದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರುವುದಕ್ಕೆ ನಿಷೇಚನ ಎಂದು ಕರೆಯುತ್ತೇವೆ. ನಿಷೇಚನವಾದ ನಂತರ ಭ್ರೂಣವಾಗುತ್ತದೆ. ಭ್ರೂಣವು ಬೀಜವಾಗಿ ಬೆಳೆಯುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ ಈ ಹಂತಗಳನ್ನು ಒಳಗೊಂಡಿದೆ. The correct sequence found in the process of sexual reproduction in the flower is option A pollination, fertilization, embryo, seed, option B seed, embryo, fertilization, pollination, option C embryo, seed, pollination, fertilization, option D pollination, fertilization, seed, embryo. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ is the right answer. Question number 74. ಬೀಜವು ಮೊಳಕೆ ಒಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯ ಬೀಜದ ಭಾಗ. ಆಪ್ಷನ್ ಎ ಬೀಜದಳ, ಆಪ್ಷನ್ ಬಿ ಎಂಡೋಸ್ಪರ್ಮ್, ಆಪ್ಷನ್ ಸಿ ಪ್ರಥಮ ಮೂಲ, ಆಪ್ಷನ್ ಡಿ ಬೀಜದ ಪೊರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಆಪ್ಷನ್ ಸಿ ಪ್ರಥಮ ಮೂಲವಾಗಿದೆ. The part of the plant seed that grows and develops into a root on germination. Option A cotyledons, option B endosperm, option C radicle, option C seed coat, option C is the right answer. ಕ್ವಶನ್ ನಂಬರ್ 75. ದುಂಡಾದ ಹಸಿರು ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ
ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು ಹೇಗಿರ್ತವೆ? ದುಂಡನೆಯ ಹಳದಿ ಬೀಜವನ್ನು ಹೊಂದಿರ್ತವೆ. ಹಾಗಾಗಿ ಆಪ್ಷನ್ ಎ ದುಂಡನೆಯ ಹಸಿರು, ಆಪ್ಷನ್ ಬಿ ಸುಕ್ಕಾದ ಹಳದಿ, ಆಪ್ಷನ್ ಸಿ ಸುಕ್ಕಾದ ಹಸಿರು, ಆಪ್ಷನ್ ಡಿ ದುಂಡನೆಯ ಹಳದಿ. ಅಂದರೆ ಹೇಗುತ್ತೆ ಇಲ್ಲಿ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಇದೇನಾಗುತ್ತೆ ಅವಾಗ? ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಬರ್ತದೆ, ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬರ್ತದೆ. ಹಾಗೇನಾಗತ್ತೆ? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಏನಾಗುತ್ತೆ? ಹಾಗಾದ್ರೆ ಏನಾಯ್ತು? ಇಲ್ಲಿ ದುಂಡನೆಯ ಹಳದಿ ಬಣ್ಣವನ್ನು ಹೊಂದಿರುವಂತಹ ಸಸ್ಯಗಳು F1 ಬರ್ತವೆ. ಹಾಗಾಗಿ ಆಪ್ಷನ್ ಡಿ ಇದು ಸರಿಯಾದ ಆಯ್ಕೆಯಾಗ್ತದೆ. ಇಫ್ ಎ ರೌಂಡ್ ಗ್ರೀನ್ ಸೀಡೆಡ್ pea plants capital R small y is crossed with a wrinkled yellow seeded pea plant small r capital Y, the seed produced in F1 generations are option A round and green, option B wrinkled and yellow, option C wrinkled and green, option D round and yellow. The right answer for this question is option D. 76ನೇ ಪ್ರಶ್ನೆ. ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಜೊತೆಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವುಗಳು ಆನುವಂಶಿಕ ಗುಣಗಳು. ಆಪ್ಷನ್ ಎ ಆನುವಂಶಿಕ ಗುಣಗಳು, ಆಪ್ಷನ್ ಬಿ ಗಳಿಸಿದ ಗುಣಗಳು, ಆಪ್ಷನ್ ಸಿ ಪ್ರಬಲ ಗುಣಗಳು, ಆಪ್ಷನ್ ಡಿ ದುರ್ಬಲ ಗುಣಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 77ನೇ ಪ್ರಶ್ನೆ. The experience of an individual during its lifetime cannot be passed on its progeny because they are option A inherited traits, option B acquired traits, option C dominant traits, option D recessive traits, and option B is the acquired traits. ಪ್ರಶ್ನೆ 77. ಕಾರ್ಯಾನುರೂಪಿ ಅಂಗಗಳು ಎಂದರೆ ಆಪ್ಷನ್ ಎ ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಹೊಂದಿವೆ, ಆಪ್ಷನ್ ಬಿ ಒಂದೇ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯವನ್ನು ಹೊಂದಿವೆ, ಆಪ್ಷನ್ ಬಿ ವಿಭಿನ್ನ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಹೊಂದಿವೆ, ಆಪ್ಷನ್ ಡಿ ವಿಭಿನ್ನ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯವನ್ನು ಹೊಂದಿವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಅಂದರೆ ವಿಭಿನ್ನ ರೀತಿಯ ರಚನೆ ಹೊಂದಿರಬೇಕು, ಆದರೆ ಒಂದೇ ರೀತಿಯ ಕಾರ್ಯವನ್ನು ಮಾಡುವಂತಹ ಅಂಗಗಳ ಗುಂಪು ಕರಿತೀವಿ ಕಾರ್ಯಾನುರೂಪಿ ಅಂಗಗಳನ್ನು ಕರಿತೀವಿ. ಹಾಗಾಗಿ ಆಪ್ಷನ್ ಸಿ is the right answer for this question. Analogous organs have option A same structure and same function, option B same structure and different function, option C different structure and the same function, option D different structure and different function. So the right answer for this question is option C is the right answer, different structure and the same function. Because analogous organs, if the homologous means what? Same structure but different function. 78. 78 ಪ್ರಶ್ನೆ. ವಾತಾವರಣದ ಉನ್ನತ ಸ್ತರದಲ್ಲಿ ಆಮ್ಲಜನಕವು ಓಝೋನ್ ಆಗಿ ರೂಪುಗೊಳ್ಳುವುದು ಇವುಗಳ ಪ್ರಭಾವದಿಂದ. ಆಪ್ಷನ್ ಎ ಎಕ್ಸ್ ಕಿರಣಗಳು, ಆಪ್ಷನ್ ಬಿ ನೇರಳಾತೀತ ಕಿರಣಗಳು, ಆಪ್ಷನ್ ಸಿ ಅವಕೆಂಪು ಕಿರಣಗಳು, ಆಪ್ಷನ್ ಡಿ ರೇಡಿಯೋ ತರಂಗಗಳು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ನೇರಳಾತೀತ ಕಿರಣಗಳು. ಓಝೋನ್ ಲೇಯರ್ is formed from the oxygen at the higher level of the atmosphere by the action of option A X-rays, option B ultraviolet rays, option B infrared radiation, option D radio waves. Right answer for this question is option B. Question number 79. ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಆಪ್ಷನ್ ಎ ಮರುಚಕ್ರೀಕರಣ, ಆಪ್ಷನ್ ಬಿ ಮಿತ ಬಳಕೆ, ಆಪ್ಷನ್ ಸಿ ಮರುಬಳಕೆ, ಆಪ್ಷನ್ ಡಿ ಮರು ಉದ್ದೇಶ. ಆಪ್ಷನ್ ಡಿ ಮರು ಉದ್ದೇಶ is the right answer. The product that can no more be used for the original purpose but use it for some other useful purpose is called option A recycle, option B reduce, option C reuse, option D repurpose. Option D is the right answer. Last question. ಜಲಾನಯನ ಪ್ರದೇಶದ ನಿರ್ವಹಣೆಯು ಆಪ್ಷನ್ ಎ ಜಲಾನಯನ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಬಿ ಬರಗಾಲ ಮತ್ತು ಪ್ರವಾಹಗಳ ಹೆಚ್ಚಿಸುತ್ತದೆ, ಆಪ್ಷನ್ ಸಿ ಜಲಾಶಯದ ಕೆಳ ಪ್ರದೇಶದ ಜೀವ ವೈವಿಧ್ಯವನ್ನು ಕಡಿಮೆ ಮಾಡುತ್ತದೆ, ಆಪ್ಷನ್ ಡಿ ಅರಣ್ಯ ನಾಶವನ್ನು ಹೆಚ್ಚಿಸುತ್ತದೆ.
ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ. ಜಲಾನಯನ ಪ್ರದೇಶವು ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ದ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಆಪ್ಷನ್ ಎ increases the production and income of the watershed community. Option B increases the drought and floods. Option D decreases the biodiversity of downstream reservoir. Option D increases the deforestation. The right answer for this question is option A. ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗಿದೆ. ಹಾಗಾದರೆ ಇಲ್ಲಿಗೆ ಈ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವುದು ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎನ್ನುವ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.